ಧ್ವನಿ ನ್ಯೂಸ್ಗೆ ಸ್ವಾಗತ. ಗುರುಮಿಟ್ಕಲ್ ಕೆಆರ್ಎಸ್ ಪಕ್ಷದಿಂದ ಸೋಲರ ಹೈಮಾಸ್ಕ್ ಕಂಬವೇರಿ ವಿನೂತನ ಪ್ರತಿಭಟನೆ. ಯಾದಗಿರಿ ಜಿಲ್ಲೆ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 226 ಸೋಲಾರ್ ಹೈಮಾಸ್ಕ್ ನಿರ್ಮಾಣ ಕಾಮಗಾರಿಗೆ ಅಂದಾಜು ಮೊತ್ತ 26 ಕೋಟಿ 60 ಲಕ್ಷ ವೆಚ್ಚದಲ್ಲಿ ಭ್ರಷ್ಟಾಚಾರ, ಅವ್ಯವಹಾರ ಎಸಗಿದ್ದು ಅಂದಾಜು ಪತ್ರಿಕೆ ತಯಾರಿಸಿರುವ ಬಿಲ್ ಮಾಡಿರುವ ಅಧಿಕಾರಿಗಳ ಮೇಲೆ ಎಸ್ಐಟಿ ಉನ್ನತ ಮಟ್ಟದ ತನಿಖೆ ಆಗುವಂತೆ ಪ್ರತಿಭಟನೆಯನ್ನ ಮಾಡುವಂತಾಯಿತು. ಮಾನ್ಯ ಜಿಲ್ಲಾಧಿಕಾರಿಗಳು ಯಾದಗಿರಿ ಜಿಲ್ಲೆ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಮನವಿಯನ್ನ ನೀಡಲಾಯಿತು. ಗುರುಮಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 2024-25ನೇ ಸಾಲಿನ ಕೆಕೆಆರ್ಡಿಬಿ ಮೈಕ್ರೋ ಮತ್ತು ಸಾಮಾನ್ಯ ಯೋಜನೆ ಅಡಿ ಸೋಲಾರ್ ಹೈಮಾಸ್ಕ್ ನಿರ್ಮಾಣ ಮಾಡಿದ್ದು, ಮತಕ್ಷೇತ್ರದಲ್ಲಿ 226 ಸೋಲಾರ್ ಅಳವಡಿಸಿದ್ದು, ಒಟ್ಟು ಮೊತ್ತ 26 ಕೋಟಿ 60 ಲಕ್ಷ ಇಟ್ಟಿದ್ದು, ಪ್ರತಿ ಸೋಲಾರಿಗೆ 10 ಲಕ್ಷ ಖರ್ಚು ಮಾಡಿದ್ದು, ಗುರುಮಟ್ಕಲ್ ಮತಕ್ಷೇತ್ರದಲ್ಲಿ ಅನೇಕ ಗ್ರಾಮದಲ್ಲಿ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದ್ದು, ಅವಶ್ಯಕ ಇರುವ ಕಡೆ ಅನುದಾನ ಬಳಕೆ ಮಾಡದೆ ಈ ರೀತಿ ಹಣ ಲೂಟಿಗಾಗಿ ಸೋಲಾರ್ ಹೆಸರಲ್ಲಿ ಅಧಿಕಾರಿಗಳು ಹಣವನ್ನ ದುರ್ಬಳಕೆ ಮಾಡಿದ್ದಾರೆ. ಕೆಕೆಆರ್ಡಿಬಿ ಅಭಿವೃದ್ಧಿಗಾಗಿ ಅನುದಾನ ಕೊಟ್ಟರೆ ಅಧಿಕಾರಿಗಳು ಹಣವನ್ನ ಲೂಟಿಗಾಗಿ ಬಳಸ್ತಾ ಇದ್ದಾರೆ. ಅನೇಕ ಕಡೆ ನಾಮಫಲಕದಲ್ಲಿ ಅಂದಾಜು ಮೊತ್ತ ನಮೂದಿಸಿರುವುದಿಲ್ಲ. ಆದರೆ ಬೋರ್ಡ್ನಲ್ಲಿ ಸೈದಾಪುರ್ ಬಸ್ ನಿಲ್ದಾಣದಲ್ಲಿ 10 ಲಕ್ಷ ಪೆನ್ ನಿಂದ ಬರೆದಿದ್ದಾರೆ. ಇದು ಮೇಲ್ನೋಟಕ್ಕೆ ಅವ್ಯವಹಾರ ಅಂತ ಕಂಡು ಬಂದಿದ್ದು ಮತ್ತು 10 ಲಕ್ಷ ಮೊತ್ತದ ಕಾಮಗಾರಿ ಆಗಿರುವುದಿಲ್ಲ. ಎಲ್ಲ ಕಡೆ ಅಂದಾಜು ಮೊತ್ತ ಮತ್ತು ಏಜೆನ್ಸಿ ಹೆಸರು ನಮೂದಿಸಿಲ್ಲ. ಕೆಲವು ಕಡೆ ನಾಮಫಲಕ ಹರಿದು ಹಾಕಿದ್ದಾರೆ. ತಾವು ಈ ಕಾಮಗಾರಿಯ ದಾಖಲೆಗಳು ಮತ್ತು ಸ್ಥಳ ನೋಡಿದ್ರೆ ಇಷ್ಟು ಕಾಮಗಾರಿಗಳು ಆಗಿರೋದಿಲ್ಲ. ಹಣ ಲೂಟಿ ಮಾಡುವ ಉದ್ದೇಶದಿಂದಾಗಿ ಕಾಮಗಾರಿ ಮಾಡಿದ್ದು ಕಂಡು ಬಂದಿದೆ. ಈ ಬಗ್ಗೆ ದೂರು ಕೊಟ್ಟರೂ ಕೂಡ ಯಾವುದೇ ಕ್ರಮವಾಗಿರೋದಿಲ್ಲ. ಆದ ಕಾರಣ ಸದರಿ ಹೆಚ್ಚಿನ ಮೊತ್ತದಲ್ಲಿ ಸೋಲಾರ್ ಹೈಮಾಸ್ಕ್ ಅಳವಡಿಸಿರುವ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸೋಲಾರ್ ಹೈಮಾಸ್ಕ್ ಪುನಃ ಗುಣಮಟ್ಟದಿಂದ ಅಂದಾಜು ಪತ್ರಿಕೆ ಪ್ರಕಾರ ಪುನರ್ ಗುಣಮಟ್ಟದಿಂದ 10 ಲಕ್ಷ ವೆಚ್ಚದಲ್ಲಿಗೆ ಅಳವಡಿಸಲು ಕ್ರಮ ಕೈಗೊಳ್ಳಬೇಕು. ಈ ಸಂದರ್ಭದಲ್ಲಿ ಎಸ್ ನಿಜಲಿಂಗಪ್ಪ ಪೂಜಾರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಗುರುಮಿಟ್ಕಲ್ ಮತಕ್ಷೇತ್ರದ ಪರಾಜಿತ ಎಂಎಲ್ಎ ಅಭ್ಯರ್ಥಿ ಜಗನ್ನಾಥ್ ಎಸ್ ಚಿಂತನಹಳ್ಳಿ, ಜಿಲ್ಲಾಧ್ಯಕ್ಷರು ವೀರೇಶ ಸಜ್ಜನ್, ಜಯ ಕರ್ನಾಟಕ ರಕ್ಷಣಾ ಸೇನೆ ಅಧ್ಯಕ್ಷರು ಆಂಜನೇಯ ಕಟ್ಟಿಮನಿ, ವಿಜಯ್ ಕಂದಳ್ಳಿ, ಜಯವಂತ ದಳಪತಿ, ಅನುರಾಧ ನಾಗರಬಂಡ, ಕತಲ್ ಸಾಬ್, ಚಾಂದ ಪಾಷಾ ಯಲ್ಲಪ್ಪ, ಶಿವರಾಜ್ ರಟ್ನಾಡಗಿ, ಸಿದ್ದು ನಾಯಕ, ಶಾಂತರಾಜ್ ಯರಸತಿ, ಶ್ರೀ ಶೈಲ ಬಾಗಿಲಿ, ಮಣಿಕಂಠ ನಾಟಕರ್ ಅನೇಕರು ಉಪಸ್ಥಿತರಿದ್ದರು. ರಾಹುಲ್ ಕೊಲ್ಲೂರ್ಕರ್, ಯಾದಗಿರಿ. ಎಲ್ಲಿಯವರೆಗೆ ಹೋರಾಟ, ಅಯ್ಯಯ್ಯೋ ಅಯ್ಯಯ್ಯೋ, ಅನ್ಯಾಯ ಅನ್ಯಾಯ. 3 ಲಕ್ಷಕ್ಕೆ ಆಗ್ತಕ್ಕಂತ ಸೋಲಾರ್ ಹೈಮಾಸ್ಕ್ ಕಂಬಕ್ಕೆ ಇವತ್ತು 10 ಲಕ್ಷವನ್ನು ಬಿಲ್ ಮಾಡಿ ಲೂಟ್ ಹೊಡೆದಿರ್ತಕ್ಕಂಥ ಕದಮರಿಗೆ, ನೀಚರಿಗೆ, ದುಷ್ಟರಿಗೆ ಧಿಕ್ಕಾರ 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 ಧಿಕ್ಕಾರ. ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ. ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ತೊಲಗಿ. ನಾಡ ಪ್ರೇಮಿಗಳೇ, ಪವಿತ್ರ ರಾಜಕಾರಣಕ್ಕೆ ಮುಂದಾಗಿ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಭಾರತ ರತ್ನ ಅಂಬೇಡ್ಕರ್ ಅವರ ಸಮಾನತೆ ಕರ್ನಾಟಕ ನಿರ್ಮಿಸೋಣ. ಗುರುಮಿಟ್ಕಲ್ ಮತಕ್ಷೇತ್ರದ ಮಹಾಜನತೆಗೆ, ಹೋಗಲಿ ಲೂಟಿ ಹೊಡೆದ ಭ್ರಷ್ಟ ಅಧಿಕಾರಿಗಳಿಗೆ, ಧಿಕ್ಕಾರ. ಗುರುಮಿಟ್ಕಲ್ ಮತಕ್ಷೇತ್ರದ ಶಾಸಕರಿಗೆ ಧಿಕ್ಕಾರ ಧಿಕ್ಕಾರ. ಬೆಂಬಲಿಸಿ ಬೆಂಬಲಿಸಿ, ಕೆಆರ್ಎಸ್ ಬೆಂಬಲಿಸಿ. ತೊಲಗಲಿ ತೊಲಗಲಿ, ಭ್ರಷ್ಟರನ್ನು ತೊಲಗಲಿ, ಭ್ರಷ್ಟಾಚಾರ ತೊಲಗಲಿ ತೊಲಗಲಿ ತೊಲಗಲಿ, ಭ್ರಷ್ಟಾಚಾರ ತೊಲಗಲಿ. ಓಕೆ, ಈಗ ಪ್ರಮಾಣ ಮಾಡಿ ಒಂದು ಆಜ್ಞೆ ಮಾಡೋಣ. ಯಾಕಂದ್ರೆ ನಮಗೆ ನಿಮ್ಮ ಮೇಲೆ ದ್ವೇಷನೂ ಇಲ್ಲ, ನಿಮ್ಮ ಮೇಲೆ ಯಾವುದೇ ಕೋಪನೂ ಇಲ್ಲ. ಯಾಕಂದ್ರೆ ನೀವು ಜನಸೇವೆಗಾಗಿ ಬಂದಂತ ಒಬ್ಬ ಅಧಿಕಾರಿ. ಇವತ್ತು ಸಂವಿಧಾನಬದ್ಧವಾಗಿ ಏನ್ ನಡಿಬೇಕಾಗಿದೆ ಅದನ್ನು ಮರ್ತು ಬಿಟ್ಟು ನಿಮಗ್ ಬೇಕಿದ್ದಂಗ ನಡೀತಾ ಹೋಗ್ಬೇಕಾದ್ರೆ ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳಿಗಾಗಿ ನಾವೆಲ್ಲ ಕಟ್ಟುವಂತ ಟ್ಯಾಕ್ಸ್ ಹಣ ಈ ರೀತಿ ಹಾಳಾಗ್ತಾ ಹೋದ್ರೆ ಏನ್ ಮಾಡ್ಬೇಕು? ಕೈ ಕಟ್ಕೊಂಡು ಸುಮ್ಮನೆ ಕೂಡ್ಬೇಕದೆ ನೋಣ. ನಾಚಿಕೆ ಮಾನ ಮರ್ಯಾದೆ ಕೂಡಲೇ ಇಷ್ಟೆಲ್ಲ ಆಗಿಲ್ಲ ಅಂದು ಯಾವ ಏಜೆನ್ಸಿ ಕೊಟ್ಟಿದ್ರು, ನಿಮಗ್ ಮಾನ ಮರ್ಯಾದಿದ್ರೆ ಕೂಡಲೇ ಅದನ್ನು ಹಿಂತಿರುಗಿಸಿ ಇಲಾಖೆ ಜಮಾಯಿಸಿ. ನಮ್ಮ ಶಿವರಾಜಣ್ಣವರು ಅವರು ಕಾಂಟ್ರಾಕ್ಟರ್ ಅವರ ಹಣ ಒಂದು 2 ಇಲ್ಲ 2.5 ಇಲ್ಲ 3 ಅಧಿಕಾರಿಗಳು ನಿಮ್ಮ ಶಾಸಕರು ಕೂಡಿ ಅಂದ್ರೆ ಅದೇ ಶಾಸಕರು 26 ಕೋಟಿ 60 ಲಕ್ಷ ಅಂತೇಳಿ ಮೊನ್ನೆ ತಾನೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಇಡೀ ಕ್ಷೇತ್ರ ಬೆಳಕಿನಿಂದ ಇರಬೇಕಂತೇಳಿ ಅವರು ಕನಸಾದ. ಆದ್ರೆ ಆ ಕನಸು ಅದು ನುಚ್ಚು ನೂರಾಗ್ಯದ. ಇದರಲ್ಲಿ ಮೋಸ ಮಾಡ್ಯಾರ. ಹಂಗಾಗಿ ಅವರ ಕನಸು ನಾಕಿದಾಗ ಇದು ಒಂದು ಏನಿಲ್ಲ ಅಂದ್ರೆ 50 ಇಲ್ಲ 100 ಮೀಟರ್ ಬೆಳಕು ಕಾಣಬಹುದು. ಆದ್ರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಇವತ್ತು ಒಂದೊಂದು ಕಂಬಕ್ಕ 10 ಲಕ್ಷ ರೂಪಾಯಿ ಅಂತೇಳಿ ಫಂಡಿಟ್ರಿ ಭ್ರಷ್ಟಾಚಾರ ಆಗ್ಯದ. ಈ ಭ್ರಷ್ಟಾಚಾರವನ್ನು ತಡೆ ಹಿಡಲು ನಮ್ಮ ಕೆಆರ್ಎಸ್ ತಂಡ ಮತ್ತು ಜಯ ಕರ್ನಾಟಕ ರಕ್ಷಣಾ ಸೇನೆಯ ವೀರೇಶ್ ಸಜ್ಜನ್ ಅವರು ವಲಯ ಅಧ್ಯಕ್ಷರ ಸಮ್ಮುಖದಲ್ಲಿ ಇಡೀ ಕ್ಷೇತ್ರದಲ್ಲಿ
ಯಾವುದೇ ರೀತಿಯಾಗಿ ಅನ್ಯಾಯ, ದೌರ್ಜನ್ಯ, ದಬ್ಬಾಳಿಕೆ, ಮೋಸ, ವಂಚನೆ ಆಗಬಾರ್ದು ಅಂತೇಳಿ ಈ ಒಂದು ಆಗ್ರಹಕ್ಕೆ ಟಿಸಿ ಬರುವವರೆಗೂ ನಾನು ಈ ಒಂದು ಸೋಲಾರ್ ಕಂಬವನ್ನು ಇಳುವುದಿಲ್ಲ. ಇಲ್ಲೇ ಏನಾದರೂ ಆಗಲು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಬಡವರು ಒಂದು ಒಪ್ಪತ್ತಿಗೆ ಊಟ ಇಲ್ಲದೆ ನರಳಾಡಕತ್ತಾರ. ಅದೇ ರೀತಿಯಾಗಿ ಶೌಚಾಲಯ ಇಲ್ಲದೆ ಎಷ್ಟೋ ಹೆಣ್ಮಕ್ಳು ಹೊರಗಡೆ ಹೋಗ್ತಾರೆ. ಅದು ನಿಮ್ಮ ಗ್ರಾಮದಲ್ಲಿ ಇನ್ನೂ ಇದೆಯಾ? ಏನನ್ಸುತ್ತೆ ಇದನ್ನ ನೋಡಿ? ಏನನ್ಸುತ್ತೆ ಸರ್, ಬರೀ ಇದೆ ದುರಾಡಳಿತ ಮಾಡಿಕೊಂಡು ಹೆಣ್ಮಕ್ಳಿಗೂ ಒಂದು ವ್ಯವಸ್ಥಿತವಾದ ಒಂದು ಶೌಚಾಲಯ ಇಲ್ಲ. ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆನೇ ಇಲ್ಲ. ಇಂಥದ್ದನ್ನೆಲ್ಲ ಬಿಟ್ಟು ಈ ಸೋಲಾರ್ ಇದು ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಆದರೂ ಇವರು ಇಷ್ಟೆಲ್ಲ ಲೂಟಿ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡೋರಿಲ್ಲ ನಮ್ಮ ಕಡೆ, ನಮ್ಮ ಭಾಗದಲ್ಲಿ. ಪ್ರಶ್ನೆ ಮಾಡಿದರೆ ಅವರೇ ನಮ್ಗೆ ಬೇಕಾಗಿರೋ ಸೌಲಭ್ಯನೆಲ್ಲ ನೀಡ್ತಾರೆ. ಆದರೆ ಇಂಥ ಅವ್ಯವಸ್ಥೆ ಎಲ್ಲ ಮಾಡೋದು ಸರಿಯಲ್ಲ. ಅವ್ರು ಇವಾಗಲೇ ಎಚ್ಚೆತ್ಕೊಂಡು ಅದೇನು ಕಾರ್ಯ ಮಾಡಬೇಕು ಅದು ಪರಿಪೂರ್ಣವಾಗಿ ಮಾಡಿದರೆ ಒಳ್ಳೆಯದು. ಇಲ್ಲಾಂದರೆ ನಾವು JRS ಪಕ್ಷದ ವತಿಯಿಂದ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ತಮ್ಮೆಲ್ಲರಿಗೆ ಸ್ವಾಗತ. ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್. ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ. ನಮ್ಮಲ್ಲಿ ಹೋಂಡಾ, ಹೀರೋ, ಬಜಾಜ್, TVS, ಯಮಹಾ, ರಾಯಲ್ ಎನ್ಫೀಲ್ಡ್, ಟೈರ್ಸ್, ಆಯಿಲ್, ಬ್ಯಾಟರಿ ಆಯಿಲ್, ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ. ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್, ಬಾಗಲಕೋಟ್.